ಎಲ್ಲರಿಗೂ ನಮಸ್ಕಾರ. ಸಂಗೀತಾಳ ಅಡುಗೆಗೆ ಸ್ವಾಗತ. ನಾನಿವತ್ತು ಬೇಳೆ ಸಾರು ಬಂಗುಡೆ ಫ್ರೈ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ನಾವು ಬೇಳೆ ಸಾರು ಮಾಡ್ಕೊಂಬಿಡೋಣ. ಅದಕ್ಕೆ ಹೆಸರುಬೇಳೆ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು 7ರಿಂದ 8 ಬೆಳ್ಳುಳ್ಳಿ ಸೊಪ್ಪು, ಸ್ವಲ್ಪ ಅರಿಶಿನ, ನೀರು ಹಾಕಿ ಒಂದು 3 ಕುಕ್ಕರ್ ವಿಸಿಲ್ ಮಾಡಿಕೊಂಡು ಈ ರೀತಿ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆನ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಅದನ್ನು ಕುದಿಯೋಕೆ ಇಟ್ಬಿಡಿ. ಅದಕ್ಕೊಂದು ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಆಮೇಲೆ ಸಾರು ಕುದೀತಿರುತ್ತಲ್ವ, ಕುದಿರುತ್ತಿರೋ ಸಾರಿಗೆ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸಾರು ಬದಿಗೆ ಎತ್ತಿಟ್ಬಿಡಿ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು 5ರಿಂದ 6 ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಒಣ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಸ್ಟವ್ ಆಫ್ ಮಾಡಿಬಿಡಿ. ಈಗ ಒಂದು ಸ್ವಲ್ಪ ಸಾಂಬಾರು ಪುಡಿ ಮನೇಲಿ ಮಾಡಿರೋದು ಖಾಲಿ ಆಗಿತ್ತು, ಇದು ಅಂಗಡಿದು. ಈಗ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಒಗ್ಗರಣೆ ಸೀದೋಗುತ್ತೆ. ಆಮೇಲೆ ಮಾಡಿರುವಂಥ ಬೇಳೆ ಸಾರನ್ನ ಇದಕ್ಕೊಂದು ಸೌಟ್ ಹಾಕಿ ಈ ರೀತಿ ಅಲ್ಲಾಡಿಸಿ ಅದಕ್ಕೆ ಹಾಕಿಬಿಡಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಸಾರಿಗೆ ಹಾಕಿಬಿಟ್ಟು ಇನ್ನೊಂದು ಸಲ ಸಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಈಗ ಪ್ಲೇಟ್ ಮುಚ್ಚಿ ಒಂದು ಸೈಡ್ ಬದಿಗೆ ಎತ್ತಿಟ್ಬಿಡಿ. ಈ ರೀತಿಯಾಗಿ ಪ್ಲೇಟ್ ಮುಚ್ಚಿ ಬದಿಗೆ ಎತ್ಬಿಡಿ. ಬೇಳೆ ಸಾರು ಆಯಿತು. ಈಗ ಬಂಗುಡೆ ಫ್ರೈ ಮಾಡ್ಕೊಳ್ಳೋಣ. ತೊಳೆದಿರೋ ಬಂಗುಡೆ ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ, 1ರಿಂದ 2 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ನಿಮಗೆ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಹುಣಸೆಹಣ್ಣಿನ ರಸನೋ ಅಥವಾ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಎಲ್ಲ ಮೀನಿಗೂ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಸವರಿ. ಪ್ರತಿಯೊಂದು ಮೀನಿಗೂ ಮೇಲೆ ಕೆಳಗೆ ಈ ರೀತಿಯಾಗಿ ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಈ ರೀತಿ ಪ್ರತಿಯೊಂದು ಮೀನಿಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡಿ. ಒಂದು ಅರ್ಧ ಗಂಟೆ ನೆನೆಸಿ ಇಟ್ಟಿರುವಂಥ ಮೀನನ್ನ ಈಗ ಸ್ವಲ್ಪ ರವೆ ತೊಗೊಂಡು ಈ ರೀತಿ ಎಲ್ಲ ಮೀನು ಚೆನ್ನಾಗಿ ಮಾಡಿ ಒಂದು ತವದ ಮೇಲೆ ಎಣ್ಣೆನ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಮೀನನ್ನು ಅದ್ರ ಮೇಲೆ ಹಾಕಿಬಿಡಿ. ಈ ರೀತಿಯಾಗಿ ನಾನು ಹಾಕ್ತಿದ್ದೀನಲ್ವ. ಆಮೇಲೆ ಅದು ಚೆನ್ನಾಗಿ ಒಂದು ಬದಿಗೆ ಈ ರೀತಿ ರೋಸ್ಟ್ ಆಯ್ತಂದರೆ ಇನ್ನೊಂದು ಬದಿಗೆ ಈ ರೀತಿ ತೆಗೆದ್ಬಿಟ್ಟು ಚೆನ್ನಾಗಿ ಈ ರೀತಿ ಕೆಂಪಗಾಗೋ ಥರ ಚೆನ್ನಾಗಿ ಬೇಯಿಸ್ಬಿಡಿ. ಈ ರೀತಿ ಫ್ರೈ ಮಾಡಿರ್ತೀವಲ್ವ, ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕದು. ಈ ರೀತಿಯಾಗಿ ನಾನು ತೋರಿಸ್ತಿದ್ದೀನಲ್ವ. ಆಮೇಲೆ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಹೀಗೆ ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಮೀನು ಚೆನ್ನಾಗಿ ರೋಸ್ಟಾಗಿ ಬರೋದು. ಈ ರೀತಿಯಾಗಿ ಚೆನ್ನಾಗಿ ಮಾಡ್ಕೊಂಬಿಡಿ. ಇವಾಗ ಬಂಗುಡೆ ಫ್ರೈ ರೆಡಿ ಆಯಿತು. ಇವಾಗ ಒಂದು ಸ್ವಲ್ಪ ಅನ್ನ, ಬೇಳೆ ಸಾರು, ಒಂದು ಬಂಗುಡೆ ಫ್ರೈ ಇದ್ದರೆ ಸೂಪರ್ ಊಟ.